ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಜೊತೆಗೆ ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿದೆ ಈ ದಿನ ರಾಮನವಮಿ. ಸೊ ಹಾಗಾಗಿಬಿಟ್ಟು ನಾವು ರಾಮನವಮಿ ದಿನ ಮರಮ್ನಳ್ಳಿನಲ್ಲಿ ತೇರಿದೆ. ಸೊ ಹಾಗಾಗಿ ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಗುಡಿಸಿ ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಜೊತೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡ ನಂತರ ನಾವು ಮರಮ್ನಳ್ಳಿಗೆ ಬಸ್ಸಲ್ಲಿ ಹೋದ್ವಿ. ಸೊ ಅಲ್ಲಿ ನೋಡುವಾಗಲೇ ಬಸ್ ಸ್ಟ್ಯಾಂಡ್ ಎದುರಿಗೇ ಎಲ್ಲ ತೇರು ಸಿದ್ಧವಾಗಿ ನಿಂತಿತ್ತು. ಇನ್ನೊಂದು ವಿಶೇಷ ಏನಂದರೆ ಈ ವರ್ಷ ಮರಮ್ನಳ್ಳಿನಲ್ಲಿ ಜೋಡಿ ತೇರುಗಳು, ಅದು ಹೊಸ ತೇರುಗಳಿದ್ದಾವೆ. ಅಂದರೆ ಪ್ರತಿ ವರ್ಷ ಅಲ್ಲಿ ಜೋಡಿ ತೇರುಗಳನ್ನು ಎಳಿತಾರೆ, ರಥಗಳನ್ನು ಎಳಿತಾರೆ. ಜೊತೆಗೆ ಈ ವರ್ಷ ನೋಡಬೇಕಿತ್ತು, ತುಂಬಾ ಚೆನ್ನಾಗಿದ್ದಾವೆ. ಲಕ್ಷ್ಮೀನಾರಾಯಣ ಸ್ವಾಮಿ, ಒಂದು ರಾಮದೇವರು ಅಂತ ಕರೀತಾರೆ ಅದಕ್ಕೆ, ಆ ಒಂದು ರಥ ಇದೆ. ಮತ್ತು ಜೊತೆಗೆ ಆಂಜನೇಯನ ರಥ ಕೂಡ ಇದೆ. ಸೊ ಇವೆರಡನ್ನು ಕೂಡ ಎಳೆಯಕ್ಕೆ ಸಿದ್ಧ ಮಾಡಿದರು. ಅಲ್ಲೆಲ್ಲ ಜಾತ್ರೆನಲ್ಲಿ ನೋಡಿದಾಗ ಬಲೂನ್ಗಳು ರಾಶಿನೇ ರಾಶಿ. ನನಗೆಲ್ಲ ಫೋಟೋ ತೆಕ್ಕೋಬೇಕಂತ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ಫೋಟೋವನ್ನು ತೆಕ್ಕೊಂಡೆ. ನಮ್ಮ ಅಕ್ಕ ವಿಡಿಯೋ ಎಲ್ಲ ನನಗೆ ಮಾಡಿದ್ಲು. ಜೊತೆಗೆ ಅಲ್ಲಿ ಬಲೂನ್ಸ್ ಎಲ್ಲ ನೋಡಿದ್ವಿ, ತೊಗೋಬೇಕಂತ ಆಸೆ ಆಯಿತು. ತೊಗೊಂಡ್ವಿ, ಒಂದೆರಡು ತೊಗೊಂಡ್ವಿ. ಅದಾದ ನಂತರ ಏನು ಮಾಡಿದ್ವಿ, ಟೆಂಪಲ್ ಒಳಗಡೆ ಹೋದ್ವಿ. ಟೆಂಪಲ್ ಒಳಗೆ ಹೋದ ತಕ್ಷಣವೇ ಅಲ್ಲೆಲ್ಲ ಕೂಡ ಲೈನು ಸಾಲುಗಳಲ್ಲಿ ಹೋಗಬೇಕಿತ್ತು. ಸೊ ಸಾಲುಗಳಲ್ಲಿ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡ್ವಿ. ಕಾಯಿ ಮಾಡಿಸಿ ಪೂಜೆಯನ್ನು ಮಾಡಿಸ್ಬಿಟ್ಟು ದರ್ಶನನ ಪಡ್ಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಈ ಒಂದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಂದರೆ ಇಲ್ಲಿ ನೋಡಿದ್ರೇ ಕಣ್ಣಿಗೆ ತಂಪು ಅನಿಸುತ್ತೆ. ಅಷ್ಟು ಸುಂದರವಾದಂಥ ಅಲಂಕಾರವನ್ನು ಈ ಒಂದು ಮರಮ್ನಳ್ಳಿ ತೇರಿನಲ್ಲಿದ್ದಂಥ ಒಂದು ಗುಡಿನಲ್ಲಿ ಮಾಡಿದರು. ನೋಡಿ, ಹೂವಿನಿಂದ ಯಾವ ರೀತಿ ಅಲಂಕಾರ ಮಾಡಿದರು. ಸೊ ಅದು ನೋಡಿದ ತಕ್ಷಣ ಅನ್ನಿಸ್ತು ನನಗೆ ಈ ವಿಡಿಯೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಇನ್ನು ಅಲ್ಲೆಲ್ಲ ನೋಡ್ತಾ ಇರ್ಬೋದು ನಾವು, ಇಲ್ಲೆಲ್ಲರೂ ಕೂಡ ಭಕ್ತರು ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ದರ್ಶನ ಪಡ್ಕೊಂಡು ಸ್ವಲ್ಪ ಶಾಂತವಾಗಿ ಅಲ್ಲಿ ಕೂತ್ಕೊಂಡು ನೆಮ್ಮದಿನ ಪಡ್ಕೊಳ್ಬೇಕು ಅಂತ. ಸೊ ಹಾಗಾಗಿ ನಾವು ಕೂಡ ಅಲ್ಲೆಲ್ಲ ಓಡಾಡ್ತೀವಿ. ನಮ್ಮ ಅಕ್ಕ ಕೂಡ ಅಲ್ಲೆಲ್ಲ ನಿಂತ್ಕೊಂಡಿದ್ಲು. ಸೊ ಆಕೆನೂ ಸೇರಿಸಿ ವಿಡಿಯೋ ಮಾಡಿದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಗುಡಿ ಮಾತ್ರ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಜೊತೆಗೆ ಅಲ್ಲಿ ಎಲ್ಲ ಈ ಒಂದು ಗುಡಿನಲ್ಲಿ ಏನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಜೊತೆಗೆ ಅಲ್ಲಿ ಮೂರ್ತಿಗಳಿದೆ, ಅಂದರೆ ಗರ್ಭ ಗುಡಿ ಮೇಲ್ಗಡೆ ಗೋಪುರ ಥರ ಇರುತ್ತಲ್ವ, ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಹೂವಿನಿಂದ. ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ನೀವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತ ಇದ್ದಾರೆ. ಸೊ ಇಲ್ಲೆಲ್ಲ ಏನು ಮಾಡ್ತಾಯಿದ್ರು, ಕಳಸ, ನಿಮಗೆ ಗೊತ್ತಿರುತ್ತಲ್ವ, ಕಳಸ ಕುಣಿತ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅಲ್ಲಿ ನೃತ್ಯವನ್ನು ಮಾಡ್ತಾಯಿದ್ರು ಎಲ್ಲರೂ ಕೂಡ. ಅಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಒಂದು ವ್ಯಾಪಾರಸ್ಥರು ಎಲ್ಲರೂ ಕೂಡ ಬಂದಂಥ ಭಕ್ತಾದಿಗಳೆಲ್ಲರೂ ತಗೋತಾರೆ ಅಂತೇಳ್ಬಿಟ್ಟು ಗುಡಿ ಒಳಗೆ ಎಲ್ಲ ಕೂಡ ಅವರು ಇಟ್ಕೊಂಡು ನಿಂತಿದ್ರು. ಸೊ ಇಲ್ಲೆಲ್ಲ ನೋಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಇರಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅಲ್ಲಿ ಎಲ್ಲ ನೋಡ್ಕೊಳ್ತಾ, ಗುಡಿ ಪೂರ್ತಿ ನೋಡ್ಕೊಳ್ತಾ ಏನು ಮಾಡಿದ್ವಿ, ನಾವು ತುಂಬ ಖುಷಿಪಟ್ವಿ. ಜೊತೆಗೆ ಈ ಗುಡಿ ಆವರಣ ಅಂತೂ ತುಂಬ ರಶ್ ಇತ್ತು. ಯಾಕಂದರೆ ತುಂಬ ಜನರು ಭಕ್ತಾದಿಗಳು ಬಂದಿದ್ದರು. ಜೊತೆಗೆ ಅಲ್ಲಿದ್ದಂತಹ ಪೊಲೀಸ್ ಇಲಾಖೆಯವರು ಕೂಡ ಅಲ್ಲೆಲ್ಲರೂ ಏನು ಮಾಡ್ತಾಯಿದ್ರು, ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೋಗೋದು ಬರೋದು ಈ ರೀತಿಯಾಗಿ ಗಮನಿಸ್ತಾ ಇದ್ದರು. ಅದಾದ ನಂತರ ಸಂಜೆ 6 ಗಂಟೆ ಆಯಿತು. ಸೊ 6 ಗಂಟೆಗೆ ಇನ್ನೇನು ತೇರು ಶುರುವಾಗುತ್ತೆ ಅಂತೇಳ್ಬಿಟ್ಟು ಎಲ್ಲರೂ ಕಾಯ್ಕೊಂಡು ನಿಂತಿದ್ವಿ. ಇಲ್ಲಿ ಏನಾಯಿತು, ತೇರು ಎಳಿಲಿಕ್ಕೆ ಶುರು ಮಾಡಿದರು. ಹೇಗಂದರೆ ಜೋಡಿ ತೇರುಗಳೇ ಎಳಿತಾರೆ, ರಥಗಳನ್ನು ಎಳಿತಾರೆ. ಒಂದು ಮೊದಲು ಲಕ್ಷ್ಮೀನಾರಾಯಣ ಸ್ವಾಮಿದು ರಥ ಹೋಗುತ್ತೆ, ಅದಾದ ನಂತರ ಆಂಜನೇಯನ ರಥ ಹೋಗುತ್ತೆ. ಅದಾದ ನಂತರ ಮತ್ತೆ ಏನು ಮಾಡ್ತಾರೆ, ಗರಡಿ ಮನೆ ಬಾಯ್ಸ್ ಅಂತ ಹೇಳ್ತಾರೆ ಅವ್ರಿಗೆ, ಅವರೆಲ್ಲರೂ ಕೂಡ ಮತ್ತೆ ಆಂಜನೇಯನ ರಥವನ್ನು ಎಳ್ಕೊಂಬರ್ತಾರೆ. ಅದು ನಿಲ್ಲಿಸಿದ ತಕ್ಷಣವೇ ಮತ್ತೆ ಇನ್ನೊಂದು ರಥವನ್ನು ಎಳಿತಾರೆ. ಇಲ್ಲಿ ತೇರು ಎಳಿಲಿಕ್ಕಿಂತ ಮುಂಚಿತವಾಗಿ ಪಟಾಕ್ಷಿ ಅಂತ ಮಾಡ್ತಾರೆ. ಅಂದರೆ ದೇವರ ಒಂದು ಧ್ವಜವನ್ನು, ಪಟಾಕ್ಷಿನ ಅಲ್ಲಿ ಸವಾಲು ಮಾಡ್ತಾರೆ. ಅಂದರೆ ಯಾರು ತಗೋತಾರೆ, ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಅವ್ರ ಕುಟುಂಬಕ್ಕೆ ಒಳ್ಳೆ ಏಳಿಗೆ ಸಿಗುತ್ತೆ ಅನ್ನುವಂಥ ಒಂದು ಭಕ್ತಿ ಭಾವದಿಂದ ಅದನ್ನು ತಗೋತಾರೆ. ಇಲ್ಲಿ ಆಂಜನೇಯನ ಪಟಾಕ್ಷಿ ಎಷ್ಟು ಲಕ್ಷಕ್ಕಾಯಿತು ಅಂದರೆ 12 ಲಕ್ಷಕ್ಕೆ ಪಟಾಕ್ಷಿ ಆಯಿತು. ಇನ್ನು ಲಕ್ಷ್ಮೀನಾರಾಯಣ ಸ್ವಾಮಿದು 8 ಲಕ್ಷ, 12,10,000, ಸಾರಿ ನನ್ನ ನೆನಪಾಗಿದೆ, 12,10,000 ಆಗಿತ್ತು. ಇನ್ನು ಲಕ್ಷ್ಮೀನಾರಾಯಣ ಸ್ವಾಮಿದು 8 ಲಕ್ಷ ಪಟಾಕ್ಷಿ ಆಯಿತು. ಅಲ್ಲಿ ನೋಡಿದ ತಕ್ಷಣವೇ ಜಂಗುಳಿ, ಅಂದರೆ ನೋಡಿಬಿಟ್ರೆ ಸಾಕು, ತುಂಬ ಜನ ಕ್ರೌಡ್ ಇತ್ತು. ಯಾಕಂದರೆ ಅಲ್ಲಿ ಪೊಲೀಸ್ ಎಲ್ಲರೂ ಕೂಡ ಇದು ಮಾಡ್ತಾಯಿದ್ರು, ಫುಲ್ ಬಂದು ಏನು ಮಾಡ್ತಾಯಿದ್ರು, ಪೊಲೀಸ್ ಎಲ್ಲರೂ ಕೂಡ ಅಲ್ಲೆಲ್ಲ ವಿಚಾರವನ್ನು ಮಾಡ್ತಾಯಿದ್ರು.
ಅಲ್ಲೆಲ್ಲರೂ ಕೂಡ ನೋಡ್ತಿರ್ಬೋದು, ಜನಗಳಂತೂ ರಾಶಿ 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 ಜನಗಳಿದ್ದಾರೆ. ಅಲ್ಲೆಲ್ಲ ನೋಡ್ತಾ ಇದ್ದು ನಾವು ನೋಡ್ತಾನೇ ಇದ್ವಿ. 6:30 ಆದರೂ ಕೂಡ ತೇರು ಇನ್ನೂ ಅಲ್ಲಿದ್ದಂಥ ಜನಸಂದಣಿ ಇನ್ನೂ ಖಾಲಿನೇ ಆಗಲಿಲ್ಲ. ಅಂದರೆ ಅಷ್ಟು ಖುಷಿಯಿಂದ ಭಕ್ತರೆಲ್ಲರೂ ಕೂಡ ತೇರನ್ನು ನೋಡ್ತಾಯಿದ್ರು. ಇನ್ನೇನು ನಾವು ಊರಿಗೆ ವಾಪಸ್ ಬರಬೇಕಂತ ಯೋಚನೆ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲೆಲ್ಲರೂ ಕೂಡ ತೇರನ್ನು ಎಳೆದು ಮುಗಿದ ಮೇಲೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ಅಷ್ಟೊತ್ತಿಗೆಲ್ಲ 7:30 ಆಯಿತು ಅನಿಸುತ್ತೆ, 7:45 ಆಯಿತು ಅನಿಸುತ್ತೆ. ಸೊ ನಾನು ನಮ್ಮ ಅಕ್ಕ ಈ ವಿಡಿಯೋನ ಮಾಡಿಕೊಂಡು ಕೊನೆಗೆ ಏನು ಮಾಡಿದ್ವಿ, ಅಲ್ಲಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಆಯಿತು, ತಿಂದ್ವಿ. ಆಮೇಲೆ ಅಲ್ಲೆಲ್ಲ ಹಣ್ಣುಗಳನ್ನ ತೊಗೊಂಡ್ವಿ. ಆಮೇಲೆ ತೇರು ಅಂದಮೇಲೆ ಜಾತ್ರೆಗೆ ಹೋಗಿದ್ದೀವಿ, ತೇರಿಗೆ ಹೋಗಿದ್ದೀವಿ ಅಂದರೆ ಬಳೆ ಮಂಡಕ್ಕಿ ಎಲ್ಲ ತೊಗೊಂಡ್ವಿ, ಸ್ವೀಟ್ ಎಲ್ಲ ತೊಗೊಂಡ್ವಿ. ಸೊ ಇದೆಲ್ಲ ತೊಗೊಂಡಾದ್ಮೇಲೆ ಇದೆಲ್ಲ ತೊಗೊಂಡು ಅಲ್ಲೆಲ್ಲ ಸುತ್ತಾಡೋ ಅಷ್ಟೊತ್ತಿಗೆ ಸುಮಾರು 8 ಗಂಟೆ ಆಗಿಬಿಡ್ತು. 8 ಗಂಟೆ ಆಗೋಕ್ಕೆ ಶುರುವಾಯಿತು. ಆದ ತಕ್ಷಣ ಅಲ್ಲಿ ಬಸ್ ಬರೋದು ತುಂಬ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಈ ತೇರನ್ನೆಲ್ಲ ನೋಡ್ಕೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಬಸ್ ಬರೋದು ಏಕೆ ಲೇಟ್ ಆಯಿತು ಅಂದರೆ, ಈಗ ತೇರು ಎಳಿತಾ ಇದ್ರಲ್ವ, ಸೊ ಇದು ರಸ್ತೆಯಲ್ಲೇ ತೇರು ಎಳಿತಾ ಇರೋದ್ರಿಂದ ಸೊ ಅಲ್ಲಿ ಒಂದು ಕ್ರೌಡೆಲ್ಲ ಕ್ಲಿಯರ್ ಆದಮೇಲೆ ಬಸ್ಗಳು ಬರ್ತವೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಓಕೆ ಸರಿ ಬಿಡು ಸ್ವಲ್ಪ ವೆಯ್ಟ್ ಮಾಡೋಣ ಅಂದ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೀವಿ. ಎಷ್ಟು ಪಟಾಕಿ ಶಬ್ದಗಳು, ಅಪ್ಪಾ ನೋಡಬೇಕು. ಆ ಶಬ್ದಗಳನ್ನ ಕೇಳಿದರೆ ಹೆಂಗೆ ಸಂಭ್ರಮ ಪಡ್ತಾಯಿದ್ರು ಅಲ್ಲಿದ್ದಂಥ ಜನರು. ಇವತ್ತು ಅಂದರೆ ನಿಜವಾಗ್ಲೂ ಕೂಡ ತುಂಬಾ ಖುಷಿಯಾಗಿ ಪಟಾಕಿಯನ್ನು ಅನ್ನಿಸ್ತಾಯಿದ್ರು. ಆದರೆ ಪರಿಸರ ಸ್ನೇಹಿ ಸ್ವಲ್ಪ ಪಟಾಕಿಯನ್ನು ಅನ್ನಿಸ್ತಾಯಿದ್ರು. ಜೊತೆಗೆ ಕೆಲವೊಂದು ಸರಿ ತುಂಬ ಗೊತ್ತಲ್ಲ ನಿಮಗೆ, ತುಂಬ ಪಟಾಕಿಗಳನ್ನು ಅನ್ನಿಸಿದ್ರು. ಸೊ ಇಲ್ಲೆಲ್ಲ ನೋಡ್ತಿರ್ಬೇಕು, ಅದನ್ನು ನೋಡಿ ನಾನು ವಿಡಿಯೋ ಮಾಡಿಕೊಂಡೆ. ಸೊ ಅಷ್ಟರೊಳಗೆ 8:30 ಆಯಿತು. ಸೊ ಬಸ್ ಬರಲ್ಲ ಅಂತ ಕಾಯ್ಕೊಂಡಿದ್ವಿ. ಇನ್ನೇನು ಒಂದು 5 ನಿಮಿಷದಲ್ಲಿ ಬಸ್ ಬರುತ್ತೆ ಅಂತ ಅಲ್ಲಿ ಮಾತಾಡ್ತಾಯಿದ್ರು. ಸೊ ಬಸ್ ಬಂತು. ಸೊ ಹಾಗಾಗಿ ನಾವು ಮತ್ತೆ ವಾಪಸ್ ನಮ್ಮೂರಿಗೆ ನಾವು ಬಂದ್ವಿ.